ಇದೀಗ 5 ವರ್ಷ ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿ ಹಾಕ್ತಾರಪ್ಪ ನಿಮ್ಮಂತ ಹಾಕ್ತಾರೆ ಎಲ್ಲಾರು ಹಾಕ್ತಾರೆ ಬಾಯ್ಲಿ ಕುಂದಿರ್ಲಿ ಅಂತ ರಮೇಶ ಎಲ್ಲಿದ್ದಪ್ಪ ನೀನ್ ಮೊದಲು ಪಟ್ನಾ ಬಿಹಾರ್ ರಾಜಧಾನಿ. ಹಾಂ, ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ಡಾಂಬರ್ ಮಿಷನ್ ನಡೆಸ್ತಿದ್ದೆ. ಹಾಂ, ಡಾಂಬರ್ ಮಿಷನ್. ಆಮೇಲೆ ಮತ್ತೆ ಎಲ್ಲಿಗೆ ಬಂದು? ಕಾಶಿಗೆ ಬಂದು ಎಷ್ಟು ದಿವಸ ಆಯ್ತು? 8 ದಿವಸ. 8 ದಿವಸ ಅಂದ್ರೆ ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ತಿರ್ಗಾಡ್ತಿದ್ದೀನಿ, ಅನ್ನಪೂರ್ಣಮೆ ಊಟ ಮಾಡ್ತಿದ್ದೆ. ಹಾಂ, ಆಶ್ರಮ ಮಕ್ಕೋತಿದ್ದೆ. ಹಂಗೆ. ಹಾಂ, ಮತ್ತೆ ಊರು ನೆನಪಾಗಲಿಲ್ಲ ನಿನಗೆ? ನೆನಪಾಕಿತ್ತ ಗಾಡಿ ಮ್ಯಾಗ 2 ದಿವಸ ಕೂತ ಹಾಂ ಟಿಕೆಟ್ ಮಾಡಿಸಿ ಇಳಿದು ಹೊಳೆ ಬರ್ತಿದ್ದೆ. ಹಾಂ ಹಾಂ, ದಿಮಾಕ್ ಸರಿಯಾಗಿ ಕೆಲಸ ಮಾಡಲಿಲ್ಲ, ತಲೆ ಕೆಲಸ ಮಾಡಲಿಲ್ಲ. ತಲೆ ಕೆಲಸ ಮಾಡೋದಿಲ್ಲ. ಹಾಂ ಹಾಂ, ಬೇರೆ ಟಿಕೆಟ್ ನಾನು ರೊಕ್ಕ ವಾಪಸ್ ತೊಗೊಂಡು ಹಾಂ ಹೊಳೆ ಬರ್ತಿದ್ದೆ. ಹಾಂ, ಕಾಶಿಗೆ ಬಂದೆ. ಕಾಶಿಗೆ ನೀ ಕಾಶಿಗೆ ಬಂದ್ರು ನಿನಗೆ ಬಳುತಿ ನೆನಪಾಗ್ಲಿಲ್ಲನ? ನೆನಪಾಕಿದ್ ನನಗೆ. ಹಾಂ, ಮತ್ತೆ ಯಾಕೆ ಬರಲಿಲ್ಲ? ಒಳ್ಳೆ ಟೆನ್ಷನ್ ಶಾಮ್ ಇರತೈತೆ ಗಾಡಿ. ಟೆನ್ಷನ್ ಅಂದ್ರೆ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರತ್ತೆ. ನಮ್ಮ ಸಂಘವ ಹೊಡಿತಿದ್ದ ಮಾಡ್ತಿದ್ದ. ಹಾಂ ಹಾಂ, ಹೊಡಿತಾನ ಅಂತೇಳಿ ಬಳುತಿಗೆ ಬಂದಿಲ್ಲ ನೀನು? ಹೊಡಿತಿದ್ದೀನಲ್ಲ, ಎಷ್ಟು ಹೊಡೆದ ನನಗೆ ಓಡ್ಬೇಕು. ಹಾಂ ಹಾಂ, ಗೊತ್ತೈತೆ. ಈಗ ಬಳುತಿಯವ್ರು ನಿನಗೆ ಯಾರೂ ಸಿಕ್ಕಿಲ್ಲ ಅಲ್ಲಿ ಕಾಶ್ಯಾಗ? ಇಲ್ಲ. ಹಾಂ, ಮತ್ತೀಗ ನಿನ್ನೆ ಯಾರು ಕರ್ಕೊಂಬಂದ್ರಿ? ಈಗ ನನಗೆ ಗೋಡಪ್ಪ ಶಿಕಾನ, ಮಲ್ಲಿಕಾರ್ಜುನ್ ಬಾಬುಗೌಡ ಪಾಟೀಲ್. ಮಲ್ಲಿಕಾರ್ಜುನ್ ಗೌಡ ಪಾಟೀಲ್. ಹಾಂ, ಶಿಕಾನ. ಚಿನ್ನಪ್ಪ ಅದೇ ಹೋಗ್ಬಿಟ್ನಿ. ಹಾಂ, ಗುರ್ತಾ ಹಿಡಿದನ. ಹಾಂ, ನಾನು ನೋಡಿದ ಗುರ್ತಾ ಹಿಡಿದಾಗ ಥೋಡ ಹೆಂಗೆ ಗುರ್ತಾ ಹಿಡ್ದೆ ಅವ್ರನ್ನ? ಸಮಯ ಥೋಡ ಅವ್ರನ್ನ ಹೆಂಗೆ ಗುರ್ತಾ ಹಿಡ್ದೆ ನೀನು? ಅವ್ರು ನೋಡಿದ್ರು ಫಸ್ಟ್ ನೀನು ಅವ್ರು ನೋಡಿದ್ರು, ಅವ್ರು ನಿನ್ನ ನೋಡಿದ್ರು? ನಿನ್ನ ನೋಡಿ ನಾನು ನೋಡಿ. ಹಾಂ, ಒಂದು ಸ್ವಲ್ಪ ನೀ ಅಲ್ಲಿಂದ ಹೊಂಟಿದ್ದಿ. ನೀ ಅಂದೆ ಚೌಧರಿ ರಮ್ಯ ಹೌದಾ ಅಲ್ಲ ಅಂದೆ. ಅದು ಏನಂದ್ರೆ ಹೌದು. ಹೇಗೋ ಈಗ ಯಾರು ಅಂದಿ, ನೀ ಅಂದಿ, ನೀ ಯಾವ್ರು ಅಂದಿ? ನಾನು ಕೋಲಾರ. ಕೋಲಾರ ಅಂದ ಮೇಲೆ ಗಳಿದ ನೀ ಅಂದಿ ಚೌಧರಿ ಸಂಗಪ್ಪನ ಮಗ ಆಗಿಲ್ಲ ಅಂದಿ. ಸಂಗಪ್ಪನ ತಮ್ಮ. ಹೌದು. ಈಗ ಚಲ ಇದಾರ ಇಲ್ಲಿ ಬಾ. ಹಾಂ, ನಾವು ಪ್ರಯಾಗ್ರಾಜ್ ಪ್ರವಾಸ ಹೋಗಿದ್ವಿ. ಪ್ರಯಾಗ್ರಾಜ್ ಪ್ರವಾಸ ಮುಗಿಸ್ಕೊಂಡು ಕಾಶಿಗೆ ಬಂದೀವಿ. ಕಾಶಿಗೆ ಬಂದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ, ನಮ್ಮ ಹುಡುಗರೆಲ್ಲ ಬೋಟಿಂಗ್ ಹೋಗಿದ್ರು. ನನಗೆ ಸ್ವಲ್ಪ ಪ್ರಾಬ್ಲಮ್, ಹೊಟ್ಟೆ ತ್ರಾಸ ಇದ್ದಿದ್ದರಿಂದ ನಾ ಅಲ್ಲೇ ಕೂತಿದ್ದೆ. ನಾ ಅಲ್ಲೇ ತಿರುಗಾಡ್ಕೋತ ಹೊಂಟಿದ್ದೆ. ಹೋಗೋ ಟೈಮ್ದಾಗ ಇವು ರಮೇಶ್ ದುಂಡಪ್ಪ ಚೌಧರಿ ನನಗೆ ಸಿಕ್ರಲ್ಲಿ. ಸಿಕ್ರಂದ್ರೆ ಹೆಂಗೆ, ಅವ್ರು ಕೂತಿದ್ರು ಒಂದು ಕಡೆ. ನಾನು ಇವ್ನು ನೋಡಿ ಇವು ಹೌದೋ ಅಲ್ಲೋ ನಮ್ಮೂರವ ರಮೇಶ್ ಹೌದೋ ಅಲ್ಲೋ ಅಂತೇಳಿ ನನಗೂ ಕನ್ಫರ್ಮ್ ಆಗಲಿಲ್ಲ ಒಂದೇ ಟೈಮ್ಗೆ. ಆಮೇಲೆ ನೋಡ್ಕೋತ ನಿಂತಾಗ ಅವನು ನಾನು ನೋಡ್ತಾ ಇದ್ದ. ನೋಡ್ಕೊಂಡು ಹಿಕ್ಕಟ್ಟು ಅವ್ನಿಗೆ ಬೈದೆ ನಾನು, ರಮ್ಯಾ ಹೌದಲ್ಲೇ ಅಂತೇಳಿ. ಆಮೇಲೆ ಬಂದ ಅವ್ನು ನನ್ನ ಕಡೆ ಬಂದು ಎಲ್ಲ ಹೇಳಿದ, ಹಿಂಗೆಲ್ಲ ಅವ್ನು ಏನೇನು ಪ್ರಾಬ್ಲಮ್ ಐತಿ ಅಂತ ಹೇಳಿದ ಮ್ಯಾಗ ನಮ್ಮ ಜೋಡಿಗೆ ನಾ ಕೇಳಿದೆ. ಅವ್ನು ಕೇಳೋಣ ನಮ್ಮೂರ ಜೊತೆ ಬರ್ತೀನೋ, ನಮ್ಮ ಊರಿಗೆ ಹೋಗೋಣೇನೋ ಅಂತೇಳಿ ಕೇಳೋಣ. ಬರ್ತೀನಿ ಅಂತ ಹೇಳಿದ. ಬರ್ತೀನದಿಂದ ಅವ್ನಿಗೆ ಮತ್ತು ಅವನ್ನೆಲ್ಲ ಅವ್ನ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಬಿಡಿಸಿ ನಾವೊಂದು ಹೊಸ ಬಟ್ಟೆ ಕೊಡಿಸಿ ಅವ್ನು ಕರ್ಕೊಂಡು ಬಳುತಿಗೆ ಬಂದೆವು ನಾವು.